ಉತ್ತಮ ಸಂಯಮ ಧರ್ಮ ಭಾಗ 1. ಉತ್ತಮ ಸಂಯಮ ಧರ್ಮ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಸಂಯಮದ ಲಕ್ಷಣ ಅಂತಂದರೆ ಅನಂತಾನುಬಂಧಿ ಕ್ರೋಧ, ಅನಂತಾನುಬಂಧಿ ಮಾನ, ಅನಂತಾನುಬಂಧಿ ಮಾಯ, ಅನಂತಾನುಬಂಧಿ ಲೋಭ ಮತ್ತು ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ. ಈ 7 ಕರ್ಮಗಳ ಉಪಶಮ ಆದರೆ ಉಪಶಮ ಸಮ್ಯಕ್ ದರ್ಶನ ಆಗುತ್ತದೆ ಮತ್ತು ಕ್ಷಯೋಪಶಮ ಆದರೆ ಕ್ಷಯೋಪಶಮಿಕ ಸಮ್ಯಕ್ ದರ್ಶನ ಆಗುತ್ತದೆ ಮತ್ತು ಕ್ಷಯ ಆದರೆ ಕ್ಷಾಯಿಕ್ ಸಮ್ಯಕ್ ದರ್ಶನ ಆಗುತ್ತದೆ. ಇಲ್ಲಿ ಒಂದು ನೆನಪು ಇಟ್ಟುಕೊಳ್ಬೇಕಾದಂಥ ಒಂದು ವಿಷಯ ಅಂತಂದರೆ 1. ಉಪಶಮ ಸಮ್ಯಕ್ ದರ್ಶನ, 2. ಕ್ಷಯೋಪಶಮಿಕ ಸಮ್ಯಕ್ ದರ್ಶನ, 3. ಕ್ಷಾಯಿಕ ಸಮ್ಯಕ್ ದರ್ಶನ. ಆದರೆ ಅನ್ಯ ಮಹಾಶಾಸ್ತ್ರಗಳಲ್ಲಿ ಇವಕ್ಕೆ ಬೇರೆ ಬೇರೆ ಹೆಸರು ಕೂಡ ಬರ್ತದೆ. ಅದನ್ನು ಕೂಡ ನೆನಪಿಟ್ಕೋಬೇಕು. ಇಲ್ಲಾಂದರೆ ಎಲ್ಲಿಯಾದರೂ ಆ ಶಾಸ್ತ್ರದಲ್ಲಿ ಬೇರೆ ಹೆಸರು ಬಂದಾಗ ಮತ್ತೆ ಗೊಂದಲಕ್ಕೆ ಒಳಗಾಗಬಾರದು. ಈಗ ನೋಡ್ರಿ, 1. ಉಪಶಮ ಸಮ್ಯಕ್ ದರ್ಶನ ಅಥವಾ ಔಪಶಮಿಕ ಸಮ್ಯಕ್ ದರ್ಶನ. ಏನಾಯಿತು? ಉಪಶಮ ಸಮ್ಯಕ್ ದರ್ಶನ ಅಥವಾ ಔಪಶಮಿಕ ಸಮ್ಯಕ್ ದರ್ಶನ. 2. ಕ್ಷಯೋಪಶಮಿಕ ಸಮ್ಯಕ್ ದರ್ಶನ ಅಥವಾ ವೇದಕ ಸಮ್ಯಕ್ ದರ್ಶನ. 3. ಕ್ಷಾಯಿಕ ಸಮ್ಯಕ್ ದರ್ಶನ. ಇದು 3 ಪ್ರಕಾರದ ಸಮ್ಯಕ್ ದರ್ಶನ ಆಯಿತು. ಈ 3 ಪ್ರಕಾರದ ಸಮ್ಯಕ್ ದರ್ಶನಗಳಲ್ಲಿ ಈಗ ಅಂದರೆ ವರ್ತಮಾನದಲ್ಲಿ ಇಲ್ಲಿಯ ಜೀವಗಳಿಗೆ, ಅಂದರೆ ನಮ್ಮ ಈ ಪ್ರಪಂಚದ ಇಲ್ಲಿಯ ಜೀವಗಳಿಗೆ ಸಮ್ಯಕ್ ದರ್ಶನ ಆದರೆ ಅದು ಉಪಶಮ ಮತ್ತು ಕ್ಷಯೋಪಶಮಿಕ 2 ಆಗಬಹುದು. ಕ್ಷಾಯಿಕ ಸಮ್ಯಕ್ ದರ್ಶನ ಈಗ ಇಲ್ಲಿ ಈ ಭೂಮಿಯಲ್ಲಿ ಆಗುವುದಿಲ್ಲ. ಯಾಕೆಂದರೆ ಅದಕ್ಕೆ ಕೇವಲಿ ಅಥವಾ ಶ್ರುತ ಕೇವಲಿಗಳ ಪಾದಮೂಲ ಬೇಕು. ಅದು ಇಲ್ಲಿ ಈಗ ಉಪಲಬ್ಧ ಇಲ್ಲ. ಅದು ಇರಲಿ, ಆ ವಿಷಯ ಬೇರೆ. ಈಗ ನಿಮಗೆ ಗೊತ್ತಾಯಿತು ಸಮ್ಯಕ್ ದರ್ಶನಗಳು 3 ಪ್ರಕಾರದವು ಇದ್ದಾವೆ. ಇದರ ಒಳಗಡೆ ಜೀವಕ್ಕೆ ಮೋಕ್ಷಕ್ಕೆ ಹೋಗಬೇಕಿದ್ರೆ ಕ್ಷಾಯಿಕ ಸಮ್ಯಕ್ ದರ್ಶನವೇ ಬೇಕು. ಉಪಶಮ ಸಮ್ಯಕ್ ದರ್ಶನ ಯಾವುದೇ ಜೀವಕ್ಕೆ ಆದರೆ ಅದು ಅಂತರ ಮುಹೂರ್ತಕ್ಕಿಂತ ಮೇಲೆ ಆ ಆತ್ಮನಲ್ಲಿ ನಿಲ್ಲುವುದಿಲ್ಲ. ಕ್ಷಯೋಪಶಮಿಕ ಸಮ್ಯಕ್ ದರ್ಶನ ಆದರೆ ಜೀವನಲ್ಲಿ 66 ಸಾಗರೋಪಮಗಳವರೆಗೂ ಕೂಡ ನಿಲ್ಬೋದು. ಆ ವಿಷಯ ಬೇರೆ ವಿಷಯ. ಇಲ್ಲಿ ಸಮ್ಯಕ್ ದರ್ಶನದ ಮುಖ್ಯತೆಯಲ್ಲಿ ನಡೀತಾ ಇಲ್ಲ, ಸಂಯಮದ ಮುಖ್ಯತೆಯಲ್ಲಿ ನಡೀತಾ ಇದೆ. ಆದರೆ ಸಂಯಮ ಜೀವಕ್ಕೆ ಬೇಕು ಅಂತಂದರೆ ಈ ಸಮ್ಯಕ್ ದರ್ಶನ ಜೀವನಲ್ಲಿ ಅತಿ ಅನಿವಾರ್ಯವಾಗಿ ಬೇಕು. ಅಕಸ್ಮಾತ್ ಸಮ್ಯಕ್ ದರ್ಶನ ಇಲ್ಲದೇ ಆಚರಿಸಿದ ಸಂಯಮವನ್ನು ಶಾಸ್ತ್ರದಲ್ಲಿ ಸಂಯಮದಲ್ಲಿ ಸ್ವೀಕರಿಸಲು ಬರುವುದಿಲ್ಲ, ಸ್ವೀಕರಿಸಲಾಗಿಲ್ಲ. ಆದ್ದರಿಂದ ಅದಕ್ಕೋಸ್ಕರ ಇದನ್ನ ಇಲ್ಲಿ ಅನಿವಾರ್ಯವಾಗಿ ಹೇಳಬೇಕಾಯಿತು. ಇನ್ನು ಮುಂದೆ ಅಪ್ರತ್ಯಾಖ್ಯಾನವರ್ಣ ಕರ್ಮಗಳ ಕ್ಷಯೋಪಶಮ ಆಗುವುದರಿಂದ 5 ಅಣುವ್ರತಗಳನ್ನು ಪಾಲಿಸುವ ಬುದ್ಧಿಯು ಉತ್ಪನ್ನ ಆಗುತ್ತದೆ. ಇದು ಅಣುವ್ರತ ಅಥವಾ ದೇಶವ್ರತ ಅಥವಾ ಏಕದೇಶವ್ರತ ಅಥವಾ ಸಂಯಮ ಅಥವಾ 5ನೇ ಗುಣಸ್ಥಾನ ಹೀಗೆಲ್ಲ ಹೆಸರುಗಳನ್ನು ಪಡೆಯುತ್ತದೆ. ನಿಮಗೆ ಅಕಸ್ಮಾತ್ ಗೊಂದಲ ಆದರೆ ಇನ್ನೊಂದು ಸಲ ಕೇಳ್ರಿ. ಅಣುವ್ರತ, ದೇಶವ್ರತ, ಏಕದೇಶವ್ರತ, ಸಂಯಮ, 5ನೇ ಗುಣಸ್ಥಾನ ಇದೆಲ್ಲ ಹೆಸರುಗಳು. ಅಂದರೆ ಬೇರೆ ಬೇರೆ ಮಹಾಶಾಸ್ತ್ರಗಳಲ್ಲಿ ಬೇರೆ ಬೇರೆ ರೀತಿ ಬಂದರೂ ನೀವು ಅದನ್ನು ಸಮಾನ ಅರ್ಥವಾಗಿ ತೆಗೆದುಕೊಳ್ಳಬೇಕು. ಇದಕ್ಕಿಂತ ಮುಂದೆ ಅಪ್ರತ್ಯಾಖ್ಯಾನವರ್ಣ ಮತ್ತು ಪ್ರತ್ಯಾಖ್ಯಾನವರ್ಣ ಹೀಗೆ 2 ಕರ್ಮಗಳ ಕ್ಷಯೋಪಶಮವಾದರೆ ಅಂಥವರಿಗೆ ಸಕಲ ಸಂಯಮ ಅಂದರೆ ದಿಗಂಬರ ಮುನಿ ವ್ರತ ಪಾಲಿಸುವ ಬುದ್ಧಿ ಮತ್ತು ಯೋಗ್ಯತೆ ಪ್ರಾಪ್ತ ಆಗುತ್ತದೆ. ಆದ್ದರಿಂದ
ಸಂಯಮದ ಪ್ರಾಪ್ತಿ ಅತೀ ದುರ್ಲಭ ಇದೆ. ಯಾಕೆಂದರೆ ಕೇವಲ ಮನುಷ್ಯನಾಗಿ ಹುಟ್ಟಿದರೆ ಸಾಕಾಗುವುದಿಲ್ಲ, ಅದಕ್ಕೆ ಇನ್ನೂ ಸಾಕಷ್ಟು ಅರ್ಹತೆಗಳನ್ನು ಅದು ಕೇಳ್ತದೆ. ರಾಜ, ಮಂತ್ರಿ, ಧನಿಕ, ಸುಂದರ, ಶಕ್ತಿವಂತ, ದೀರ್ಘಾಯು, ಆರೋಗ್ಯವಂತ, ಮಧುರಸ್ವರ, ಯಶಕೀರ್ತಿ ಇವೆಲ್ಲ ಅನೇಕ ಜೀವಗಳಿಗೆ ಪ್ರಾಪ್ತ ಆಗಬಹುದು. ಆದರೆ ಸಂಯಮ ಪ್ರಾಪ್ತಿ ಅತಿಯಾದ ದುರ್ಲಭವಾದ ವಸ್ತು ಇದೆ. ಕಷಾಯದಿಂದ ಕೂಡಿದವನು ಮೊದಲು ಸ್ವತಃ ತನ್ನ ಅನೇಕ ಉತ್ತಮ ಗುಣಗಳನ್ನು ನಾಶ ಮಾಡಿಕೊಳ್ಳುತ್ತಾನೆ. ಅದಾದ ನಂತರ ನಿರ್ದಯತೆಯಿಂದ ಅನೇಕ ತ್ರಸ ಮತ್ತು ಸ್ಥಾವರ ಜೀವಗಳ ಘಾತ ಮಾಡಿ ಅದರಿಂದ ತಾನು ಘೋರ ದುಃಖಿಯಾಗಿ ಪರಭವದಲ್ಲೂ ಕೂಡ ನರಕ ತಿರ್ಯಂಚದಲ್ಲಿ ಹೋಗಿ ಅನಂತ ದುಃಖಗಳನ್ನು ಅನುಭವಿಸುತ್ತಾನೆ. ಕಷಾಯ ಅಂದರೆ ಇದೆಲ್ಲ ಯಾವುದು ಕಾರಣ? ಜೀವ ಹೀಗೆಲ್ಲ ಮಾಡೋದಕ್ಕೆ ಏನು ಕಾರಣ? ಕಷಾಯ. ಹಾಗಾದರೆ ಕಷಾಯ ಅಂದರೆ ಏನು? ಯಾವುದು ಆತ್ಮನ ಗುಣಗಳನ್ನು ಘಾತ ಮಾಡುತ್ತದೆ ಅದು ಕಷಾಯ ಇದೆ. ಅಥವಾ ಯಾವುದು ಜೀವನಿಗೆ ದುಃಖ ಕೊಡುವುದೋ ಅದು ಕಷಾಯ ಇದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕಷಾಯ 4 ಪ್ರಕಾರ, ಅಂದರೆ ಕ್ರೋಧ, ಮಾನ, ಮಾಯ, ಲೋಭ. ವಿಸ್ತಾರವಾಗಿ ಹೇಳಬೇಕು ಅಂತಂದರೆ ಅದು 25 ಪ್ರಕಾರದವು ಇದ್ದಾವೆ. ಅಂತಂದರೆ ಈ 25 ಪ್ರಕಾರದಲ್ಲಿ ಸ್ವಲ್ಪ ಬೇಕಾರೆ ಯಾರಿಗೆ ಬೇಕು ಅವಶ್ಯಕತೆ ಇದೆ ಅವರು ಬರೆದುಕೊಡ್ರಿ. ನಿಮಗೆ ಕರ್ಮಗಳು 20 ಭಾಗದಲ್ಲಿ ಅದನ್ನೆಲ್ಲ ಸ್ವಚ್ಛವಾಗಿ ಹೇಳಲಾಗಿದೆ. ಆದರೆ ಅಲ್ಲಿ ಯಾರು ಕಲ್ತಿಲ್ಲ, ಯಾರು ಅದನ್ನು ಕೇಳಿಲ್ಲ, ಹೊಸದಾಗಿ ಯಾರು ಕೇಳ್ತಾ ಇದ್ದೀರಿ ಅವರು ಇದನ್ನು ಬರೆದುಕೊಡ್ರಿ ಸ್ವಚ್ಛವಾಗಿ. ನೋಡಿ, ಇದರೊಳಗಡೆ ಕಷಾಯ ಮತ್ತು ನೋ ಕಷಾಯ ಈ ರೀತಿ 2 ಭೇದಗಳಾಗ್ತವೆ. ಆ 25ರಲ್ಲಿ ಹೌದು, ಕಷಾಯಗಳು 16 ಆಗ್ತವೆ, ನೋ ಕಷಾಯಗಳು 9 ಆಗ್ತವೆ. ಅಲ್ಲಿಗೆ ಒಟ್ಟು 25 ಆಗ್ತವೆ. ಅದು ಹೇಗೆ ಅಂಥೇಳಿ ಬರೆದುಕೊಡ್ರಿ. ಅನಂತಾನುಬಂಧಿ ಕ್ರೋಧ, ಮಾನ, ಮಾಯ, ಲೋಭ ಇವು 4 ಅದು. ಅಪ್ರತ್ಯಾಖ್ಯಾನ ಕ್ರೋಧ, ಮಾನ, ಮಾಯ, ಲೋಭ ಇವು 4. ಪ್ರತ್ಯಾಖ್ಯಾನ ಕ್ರೋಧ, ಮಾನ, ಮಾಯ, ಲೋಭ ಇವು 4. ಸಂಜ್ವಲನ ಕ್ರೋಧ, ಮಾನ, ಮಾಯ, ಲೋಭ ಇವು 4. ಗೊತ್ತಾಯ್ತಲ್ಲ? ಅಂತಂದ್ರೆ ಈಗ ಅನಂತಾನುಬಂಧಿದ್ದು 4, ಅಪ್ರತ್ಯಾಖ್ಯಾನದ 4, ಪ್ರತ್ಯಾಖ್ಯಾನದ 4, ಸಂಜ್ವಲನದ 4, ಎಷ್ಟಾದವು? 16 ಆಯಿತು. ಇನ್ನು ನೋ ಕಷಾಯಗಳು ಅವು ಎಷ್ಟು? 9. ಅದನ್ನ ಬರ್ಕೊಳ್ರಿ. ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸ, ಸ್ತ್ರೀವೇದ, ಪುರುಷವೇದ, ನಪುಂಸಕ ವೇದ ಇವು 9 ಆದವಲ್ಲ. ಈಗ 16 ಮತ್ತು 9 ಸೇರಿ ಎಷ್ಟಾಯಿತು? 25. ಇವು ಕಷಾಯಗಳು. 25ಅನ್ನು ಭಗವಾನರು ಕಷಾಯ ಅಂತ ಹೇಳಿದ್ದಾರೆ. ಇದು ಕಷಾಯ ಇದಾವು. ಇದೆಲ್ಲನೂ ಇವೆಲ್ಲ ವಿಷಯ ಮೋಹನೀಯ ಕರ್ಮದ ಸಂಬಂಧಿ ಇದ್ದಾವೆ. ಈಗ ಇದು 25 ಆಯ್ತಲ್ವ? ಯಾವಾಗಲೂ ನೋಡ್ರಿ, ಈ ಮಿಥ್ಯಾತ್ವ ಅನ್ನೋದು ಒಂದೇ ಪ್ರಕೃತಿ ಇರ್ತದೆ, ಅದರಲ್ಲಿ ಭೇದ ಇರುವುದಿಲ್ಲ. ಅನಾದಿ ಕಾಲದಿಂದ ಜೀವಕ್ಕೆ ಮಿಥ್ಯಾತ್ವ ಅನ್ನೋದು ಒಂದೇ ಪ್ರಕೃತಿ ಇರ್ತದೆ. ಅಂತಂದರೆ ಈಗ ಅನಾದಿ ಕಾಲದಿಂದ ಮಿಥ್ಯಾದೃಷ್ಟಿ ಜೀವ ಇದ್ದಾನಲ್ಲ, ಆ ಜೀವನಿಗೆ ಮೋಹನೀಯ ಕರ್ಮದ್ದು 28 ಅಲ್ಲ, ಖಾಲಿ 26 ಪ್ರಕೃತಿ ಮಾತ್ರ ಇರ್ತಾವೆ. ಯಾಕೆಂದರೆ ಈ ಕಷಾಯಗಳು 25 ಆದ್ವಲ್ಲ. ಹಾಂ, ಇನ್ನು ಮಿಥ್ಯಾತ್ವ ಒಂದು ಪ್ರಕೃತಿ ಇರ್ತದೆ, ಅಲ್ಲಿಗೆ ಎಷ್ಟಾಯಿತು? 26 ಆಗ್ತವೆ. ಆದರೆ ಮತ್ತೆ ಮೋಹನೀಯ ಕರ್ಮದ 28 ಪ್ರಕೃತಿ ಯಾಕಾದ್ವಪ್ಪ? ಯಾಕೆ ಅಂತಂದರೆ ಯಾವಾಗ ಜೀವನಿಗೆ ಸಮ್ಯಕ್ ದರ್ಶನ ಆಗ್ತದೆ ಆ ಸಮಯದಲ್ಲಿ ಸಮ್ಯಕ್ ದರ್ಶನದ ಹೊಡೆತದಿಂದ ಮಿಥ್ಯಾತ್ವ 3 ತುಂಡಾಗಿ ವಿಭಜಿಸಲ್ಪಡುತ್ತದೆ. 3 ತುಂಡಾಗ್ತದೆ. ಆವಾಗ ಮಿಥ್ಯಾತ್ವ ಒಂದೇ ಏನು ಪರ್ವತ ರೀತಿ ಇದೆಯಲ್ಲ, ಅದು 3 ತುಂಡಾಗ್ತದೆ. ಆ ತುಂಡುಗಳ ಹೆಸರೇನು ಗೊತ್ತಾ? ಮಿಥ್ಯಾತ್ವ,
ಸಮ್ಯಕ್ ಮಿತಿ ಅಥವಾ ಸಮ್ಯಕ್ ಪ್ರಕೃತಿ. ಮೂರಾದವಲ್ಲ. ಹಾಂ, ಈಗ ಹಾಗಾದರೆ ಮೋಹನೀಯದ ಪ್ರಕೃತಿಗಳು 28 ಅದು ಒಟ್ಟಿಗೆ. ಅಂದರೆ 25 ಕಷಾಯಗಳು, ಅವು ದರ್ಶನ ಮೋಹನೀಯದ್ದು ಅವು 3 ಅಲ್ವಾ? ಹಾಂ, ಇದಾದ ನಂತರ ಇವಾಗ ಎಷ್ಟು ವಿಷಯ ಇದರಲ್ಲಿ ನೋಡ್ರಿ. ಸಂಪೂರ್ಣ ತ್ರಸಹಿಂಸೆಯ ತ್ಯಾಗಿ. ತ್ರಸ ನಿಮಗೆ ಗೊತ್ತಾಗ್ತದೆ. ತ್ರಸ ಜೀವ ಯಾವುದು? ದ್ವಿಂದ್ರಿಯ, ತ್ರೀಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ ಅಲ್ವಾ? ಹಾಂ. ಸಂಪೂರ್ಣ ತ್ರಸಹಿಂಸೆಯ ತ್ಯಾಗಿ ಇವರು ಶ್ರಾವಕರ ವ್ರತದವರು. ಮತ್ತು ಇಲ್ಲಿ ತ್ರಸ ಸ್ಥಾವರ ಎರಡರದ್ದು ತ್ಯಾಗಿಗಳು, ಸಂಪೂರ್ಣ ಹಿಂಸೆ ತ್ಯಾಗಿ ಅಂದರೆ ಅವ್ರು ದಿಗಂಬರ ಮುನಿಗಳದ್ದು ಮಹಾವ್ರತ ಅಂತಂದ್ರೆ ಇಲ್ಲಿ ಏನಾಗ್ತದೆ ಈಗ ನೋಡ್ರಿ ವಿಚಾರ. ನಿಮಗಿದು ಅರ್ಥ ಆಯಿತು. ದ್ವಿಂದ್ರಿಯ, ತ್ರೀಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ ಇವು ತ್ರಸ ಜೀವಗಳು. ಇದರ ತ್ಯಾಗ ಮಾಡಿರ್ತಾನೆ ಅವನು, ಹಿಂಸೆ ಮಾಡುವುದಿಲ್ಲ. ಆದರೆ ಸ್ಥಾವರ ಜೀವಗಳದ್ದು ಅವಶ್ಯಕತೆಗೆ ಅನುಸಾರ ಘಾತ ಮಾಡ್ತಾನೆ. ಅದು ಯಾವುದಿದೆ? ಶ್ರಾವಕರ ವ್ರತ ಇದೆ. ಇನ್ನೊಂದು ವ್ರತ ಯಾವುದಿದೆ? ಮಹಾವ್ರತ. ಯಾವುದದು? ತ್ರಸ ಜೀವಗಳು ಮತ್ತು ಸ್ಥಾವರ ಜೀವಗಳು. ಸ್ಥಾವರ ಅಂದರೆ ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ ಇವೆಲ್ಲ ಏಕೆಂದರೆ ಅದು. ಮತ್ತು ಈ ತ್ರಸ ಜೀವಗಳು ಇವುಗಳ ಸಂಪೂರ್ಣ ಹಿಂಸೆಗಳ ತ್ಯಾಗಿ ದಿಗಂಬರ ಮುನಿ ಅಂದರೆ ಮಹಾವ್ರತ. ಇದರಲ್ಲಿ 2 ಪ್ರಕಾರ ಆಯಿತು ಈಗ. ಅಂದರೆ ಸಂಯಮದಲ್ಲಿ 2 ಪ್ರಕಾರ ಆಯಿತು ಈಗ. ಇನ್ನು ಮುಂದೆ ಶ್ರಾವಕರದ್ದು ಏಕದೇಶ ಸಂಯಮ, ಮುನಿಗಳದ್ದು ಸಕಲ ಸಂಯಮ ಇದೆ. ಶ್ರಾವಕರದ್ದು ಅನುವ್ರತ ಇದೆ, ಮುನಿಗಳದ್ದು ಮಹಾವ್ರತ ಇದೆ. ಜೀವಗಳಿಗೆ ಪೀಡೆಯಾಗದಂತೆ ವರ್ತಿಸುವುದು ಸಮಿತಿ ಇದೆ. ಅಂದರೆ ಆಲಸ್ಯ ಬಿಟ್ಟು ತ್ರಿಯೋಗಗಳ ವಿಶುದ್ಧಿಯಿಂದ, ಜೀವದಯ ಭಾವನೆಯಿಂದ 3-4 ಮೊಳ ಭೂಮಿಯನ್ನು ನೋಡಿಕೊಂಡು ನಡೆಯುವುದು ಇದು ಹಿರಿಯ ಸಮಿತಿ ಇದೆ. ಹಿತ ಮಿತ ಕಪಟರಹಿತ ಮಾತು ಭಾಷಾ ಸಮಿತಿ ಇದೆ. ದಿನದಲ್ಲಿ ಒಂದೇ ಸಲ ಅಂತರಾಯವನ್ನು ಪಾಲಿಸಿ ಆಹಾರ ಸೇವನೆ ಮಾಡುವುದು ಏಷಣಾ ಸಮಿತಿ ಇದೆ. ವಸ್ತುಗಳನ್ನು ಇಡುವಾಗ ತೆಗೆದುಕೊಳ್ಳುವಾಗ ಜೀವಿಗಳಿಗೆ ಬಾಧೆಯಾಗದಂತೆ ವರ್ತಿಸುವುದು ಆಧಾನ ನಿಕ್ಷೇಪಣಾ ಸಮಿತಿ ಇದೆ. ಏಕಾಂತ ಸ್ಥಾನದಲ್ಲಿ ಅನ್ಯ ಜೀವಿಗಳಿಗೆ ಗ್ಲಾನಿ ದುಃಖ ಆಗದಂತೆ ಮಲ ಮೂತ್ರ ವಿಸರ್ಜನೆ ಮಾಡುವುದು ಇದು ಪ್ರತಿಷ್ಠಾಪನಾ ಸಮಿತಿ ಅಥವಾ ಉತ್ಸರ್ಗ ಸಮಿತಿ ಇದೆ. ಇದರಿಂದ ಉತ್ತಮ ರೀತಿಯಿಂದ ಸಂಯಮ ಪಾಲನೆ ಆಗಿ ವಿಪುಲವಾಗಿ ಅಂದರೆ ಹೇರಳವಾಗಿ ಕರ್ಮಗಳ ನಿರ್ಚರೆ ಆಗುತ್ತದೆ. ಈ ಸಂಯಮದಲ್ಲಿ ಇನ್ನೊಂದು ನೆನಪಿಡಬೇಕು ಏನು ಅಂತಂದರೆ, ಇದನ್ನು ಬರೆದುಕೊಳ್ರಿ, ಇಲ್ಲಾಂದರೆ ನಿಮಗೆ ನೆನಪು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬರೆದುಕೊಂಡ್ರೆ ಭಾಳ ಒಳ್ಳೆಯದು. ಒಂದು ಇಂದ್ರಿಯ ಸಂಯಮ, 2 ಪ್ರಾಣಿ ಸಂಯಮ. ಈ ಪ್ರಕಾರ 2 ಪ್ರಕಾರದ ಸಂಯಮ ಇದೆ. ಇಂದ್ರಿಯ ಸಂಯಮ ಅಂತಂದರೆ 5 ಇಂದ್ರಿಯ ಮತ್ತೊಂದು ಮನಸ್ಸು. 5 ಇಂದ್ರಿಯ ಅಂತಂದರೆ ಸ್ಪರ್ಶನ ಇಂದ್ರಿಯ, ರಸನ ಇಂದ್ರಿಯ, ಘ್ರಾಣ ಇಂದ್ರಿಯ, ಚಕ್ಷು ಇಂದ್ರಿಯ, ಶ್ರೋತ್ ಇಂದ್ರಿಯ ಅಥವಾ ಶ್ರೋತೃ ಕರ್ಣ ಇಂದ್ರಿಯ. ಶ್ರೋತೃ ಅಂತಾರೆ, ಕರ್ಣ ಅಂತಾರೆ, ಆಯ್ತಲ್ಲ. 5 ಇವು 5 ಆದವಲ್ಲ, 5 ಇಂದ್ರಿಯ ಮತ್ತು 1 ಮನಸ್ಸು. ಇದನ್ನು ವಶದಲ್ಲಿ ಇಡುವುದು. ಇದು ಯಾವುದಾಯಿತು? ಇಂದ್ರಿಯ ಸಂಯಮ 6 ಆಯಿತು ಅಲ್ವಾ? ಅಂದರೆ 5 ಇಂದ್ರಿಯ 1 ಮನಸ್ಸು 6 ಆದವಲ್ಲ, ಅವುಗಳನ್ನು ವಶದಲ್ಲಿ ಇಡುವುದು. ಇದು ಇಂದ್ರಿಯ ಸಂಯಮ ಇದೆ. ಇನ್ನು ಮುಂದೆ ಪ್ರಾಣಿ ಸಂಯಮ ಅಂತಂದರೆ 5 ಪ್ರಕಾರದ ಸ್ಥಾವರ ಜೀವಿಗಳು. ಅಂದರೆ ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿ ಕಾಯಿಕ. ಮತ್ತು 1 ತ್ರಸಕಾಯ. 1 ತ್ರಸ ಅಂದರೆ ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ ಇವನ್ನೆಲ್ಲ ಸೇರಿ 1 ತ್ರಸದಲ್ಲಿ ಹೇಳಿದ್ದಾರೆ ತ್ರಸಕಾಯ. ಅಂದರೆ 5 ಪ್ರಕಾರದ ಸ್ಥಾವರ ಜೀವಿಗಳು, 1 ಪ್ರಕಾರದ ತ್ರಸ ಜೀವಿಗಳು. ಅಲ್ಲಿಗೆ ಅವು 6 ಅದು. ಅವುಗಳ ಗಾಥ ಮಾಡದೇ ಇರುವುದು, ಇದು ಪ್ರಾಣಿ ಸಂಯಮ ಇದೆ.
ಇದರೊಳಗಡೆ ಈಗ ಇಂದ್ರಿಯ ಸಂಯಮದ್ದು 6, ಪ್ರಾಣಿ ಸಂಯಮದ್ದು 6, ಒಟ್ಟಿಗೆ 12 ಸಂಯಮಗಳು ಆದವು. ಯಾಕೆಂತಂದರೆ ಇಲ್ಲಿ ನಿಮಗೆ ಇದು ಹೊರಗಡೆಯ ಸಾರ್ವಜನಿಕ ವ್ಯಾಖ್ಯಾನ ರೂಪದಲ್ಲಿ ಹೇಳಬೇಕಾಗಿತ್ತು. ಆದರೆ ಹಾಗೆ ಹೇಳಿದರೆ ಸಂಯಮದ ಬಗ್ಗೆ ಗೊತ್ತಿಲ್ಲದೇ ಹೇಗೆ ಅದನ್ನು ನೀವು ವ್ಯಾಖ್ಯಾನ ಮಾಡಲು ಸಾಧ್ಯ ಅಲ್ವಾ? ಅದಕ್ಕೋಸ್ಕರ ಇದನ್ನು ಈ ರೀತಿ ಹೇಳಬೇಕಾದ್ದು ನಮಗಿಲ್ಲಿ ಅನಿವಾರ್ಯ ಇದೆ. ಆದ್ದರಿಂದ ಇಲ್ಲಾಂದರೆ ಸಂಯಮದ ವಿಷಯದಲ್ಲಿ ತಪ್ಪು ತಿಳುವಳಿಕೆಗಳು ಬರ್ತವೆ. ಆದ್ದರಿಂದ ಈ ವಿಷಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ ನಂತರನೇ ಸಂಯಮದ ಬಗ್ಗೆ ಹೊರಗಡೆ ವ್ಯಾಖ್ಯಾನ ಸರಿಯಾಗಿ ಮಾಡಲು ಸಾಧ್ಯ. ಆದ್ದರಿಂದ ಇದನ್ನು ಇಲ್ಲಿ ಈ ವಿಷಯಗಳನ್ನು ಅನಿವಾರ್ಯವಾಗಿ ಹೇಳಬೇಕಾಯ್ತು ಎಲ್ಲನೂ. ಇನ್ನು ಮುಂದೆ ಕೇಳ್ರಿ. ಹಾಗಾದರೆ ಈಗ ನಾರಕಿಗಳು, ದೇವತೆಗಳು, ಭೋಗಭೂಮಿಯ ಮನುಷ್ಯ ಮತ್ತು ತಿರ್ಯಂಚ ಮತ್ತು ಏಕೇಂದ್ರಿಯದಿಂದ ಪಂಚೇಂದ್ರಿಯವರೆಗಿನ ಅಸೈನಿ ಜೀವಗಳು, ಈ ಎಲ್ಲ ಜೀವಗಳು ಸಂಯಮ ಧರಿಸಲಾರವು. ಈ ಜೀವಗಳಿಗೆ ಸಂಯಮದ ಪ್ರಾಪ್ತಿ ಆಗುವುದಿಲ್ಲ. ನಾರಕಿಗಳು ಎಷ್ಟೊಂದು ಪ್ರಬಲರಾಗಿರ್ತಾರೆ, ದೇವತೆಗಳು ಕೂಡ ಎಷ್ಟೊಂದು ಪ್ರಬಲರಾಗಿರ್ತಾರೆ. ಭೋಗಭೂಮಿಯ ಜೀವಿಗಳ ಶರೀರದ ಎತ್ತರ, ಆಯು ಎಲ್ಲ ಎಷ್ಟೆಷ್ಟು ದೊಡ್ಡದು, ಸುಖ ಎಲ್ಲ ಎಷ್ಟು ಬೃಹತ್ ಪ್ರಮಾಣದಲ್ಲಿ ಇದೆ. ಆದರೆ ಆ ಜೀವಗಳು ಸಂಯಮವನ್ನು ಧರಿಸಲು ಸಾಧ್ಯ ಇಲ್ಲ. ಸಂಯಮ ಧಾರಣೆ ಆ ಜೀವಗಳಿಗೆ ಆಗುವುದಿಲ್ಲ. ಏಕೆಂದರೆ ಅಲ್ಲಿಯ ದ್ರವ್ಯ ಕ್ಷೇತ್ರ ಕಾಲ ಭಾವವೇ ಹಾಗೆ ಇದೆ, ಅಲ್ಲಿ ಆಗುವುದಿಲ್ಲ. ಇನ್ನು ಹಾಗಾದರೆ ಇದನ್ನು ಧಾರಣೆ ಮಾಡುವವರು ಯಾರು? ಕರ್ಮಭೂಮಿಯ ಪಂಚೇಂದ್ರಿಯ ಸೈನಿತಿರ್ಯಂಚ ಮತ್ತು ಮನುಷ್ಯರು ಮಾತ್ರ. ಇದರೊಳಗಡೆ ಮತ್ತೆ ಏನಾಗ್ತದೆ ಅಂತಂದರೆ, ಕರ್ಮಭೂಮಿಯ ಪಂಚೇಂದ್ರಿಯ ಸೈನಿತಿರ್ಯಂಚವು ಶ್ರಾವಕರ ವ್ರತವನ್ನು ಧರಿಸಬಹುದು ಅಷ್ಟೇ. ಇನ್ನು ಮನುಷ್ಯರಲ್ಲಿ ಸ್ತ್ರೀಯರು ಉಪಚಾರ ಮಹಾವ್ರತವನ್ನು ಧರಿಸಬಹುದು. ಪುರುಷರು ಮಾತ್ರ ಸಕಲ ಸಂಯಮವನ್ನು ಧರಿಸಬಹುದು ಅಷ್ಟೇ. ನೋಡಿ, ಕರ್ಮಭೂಮಿಯಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಪುರುಷನು ಸಂಯಮ ಧರಿಸಬೇಕು ಅಂದು ಯಾವ ನಿಯಮನೂ ಇಲ್ಲ. ಅದು ಯಾವಾಗಲೂ ಆಗಿಲ್ಲ, ಆ ರೀತಿ ಆಗೋದು ಕೂಡ ಇಲ್ಲ. ಅತೀ ವಿರಳೇ ಜೀವಗಳೇ ಎಲ್ಲಾದರೂ ಈ ಸಂಯಮವನ್ನು ಧರಿಸಲು ಸಾಧ್ಯ. ಆದ್ದರಿಂದ ಸಂಯಮ ಅನ್ನುವಂಥ ವಿಷಯ ತ್ರಿಲೋಕದಲ್ಲಿ ಅತ್ಯಂತ ದುರ್ಲಭಾತಿ ದುರ್ಲಭ ವಸ್ತು ಇದೆ. ಅದು ಎಲ್ಲ ಜೀವಗಳಿಗೆ ಪ್ರಾಪ್ತ ಆಗುವುದಿಲ್ಲ. ಆದ್ದರಿಂದ ಸಂಯಮದ ಮಹಿಮೆಯನ್ನು ಬಹಳ ದೊಡ್ಡದಾಗಿ ಮಹಾಶಾಸ್ತ್ರಗಳಲ್ಲಿ ವರ್ಣಿಸಲಾಗಿದೆ. ಇನ್ನು ಮುಂದೆ ನೋಡ್ರಿ, ಜೀವನಿಗೆ ಕರ್ಮಭೂಮಿಯಲ್ಲಿ ಮನುಷ್ಯಗತಿ, ಉಚ್ಚಕುಲ, ಪುರುಷ ಪರ್ಯಾಯ, ಸರ್ವಾಂಗ ಸುಂದರತೆ, ಉತ್ತಮ ಕ್ಷೇತ್ರ, ಆರೋಗ್ಯ, ದೀರ್ಘ ಆಯು ಇವೆಲ್ಲ ಅತೀ ದುರ್ಲಭ. ಅದರಲ್ಲಿಯೂ ಸಂಯಮ ಧಾರಣೆಯ ವಿವೇಕ ಜಾಗ್ರತೆ ಆಗುವುದಂತೂ ಇನ್ನೂ ಕಠಿಣ ಇದೆ. ಅತಿ ವಿರಳೇ ಭಾಗ್ಯವಂತ ಜೀವಗಳಿಗೆ ಈ ಸಂಯಮವನ್ನು ಧರಿಸುವಂತಹ ಮಹಾಭಾಗ್ಯ ಸಿಗುತ್ತದೆ. ಅಂಥವರು ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲೂ ಕೂಡ ಸುಖಿಗಳು ಆಗುತ್ತಾರೆ. ಯಾಕೆಂದರೆ ಅವರೇ ಅನಾದಿ ಕಾಲದಿಂದ ಕಟ್ಟಿದಂತಹ ಕರ್ಮಗಳನ್ನು ಆತ್ಮನಿಂದ ಹೊರಹಾಕಲು ಸಮರ್ಥರಾಗ್ತಾರೆ. ಸಂಯಮದ ಜೊತೆಯಲ್ಲಿ ಅಂದರೆ ಸಂಯಮದ ಕೆಲಸನೇ ಅದೇ. ಸಂಯಮದಿಂದಾಗಿ ಅಸಂಖ್ಯ ಕರ್ಮಗಳು ಪ್ರತಿ ಸಮಯ ನಿರ್ಜರೆ ಹೊಂದ್ತಾ ಇರ್ತವೆ. ಜೊತೆಗೆ ಸಂಯಮದ ಸಾಮರ್ಥ್ಯದಿಂದ ಸಂವರ ಕೂಡ ಅನುವಾಗ್ತದೆ. ಅಂದರೆ ಹೊಸತಾಗಿ ಬರುವಂಥ ಕರ್ಮಗಳು ಕೂಡ ನಿಂತು ಬಿಡ್ತವೆ. ಇವೆಲ್ಲ ಸಂಯಮದ ದೊಡ್ಡ ಪ್ರಭಾವವೇ ಇದೆ. ಇದನ್ನು ಇನ್ನೂ ಸ್ವಲ್ಪ ಬೇರೆ ವಿಷಯಗಳನ್ನ ಹೇಳಬೇಕಾಗಿತ್ತು, ಆದರೆ ಈಗ ಅದಕ್ಕೆ ಸಮಯ ಆಗುವುದಿಲ್ಲ ಅಂಥೇಳಿ ಕಾಣ್ತದೆ ನನಗೆ. ಯಾಕೋ ನೀವು ನಾಳೆ ಬಂದು ಕೇಳಬೇಕಾಗ್ತದೆ ಅಷ್ಟೇ ನೀವು ಮುಂದಿನ ಭಾಗದಲ್ಲಿ. ಈಗ ನಿಮಗಿದು ಒಂದು ಭಾಗ ಆಯ್ತಲ್ವ? ಹಾಗೆಯೇ ಇದನ್ನು ಕೇಳೋದಕ್ಕಿಂತ ಮೊದಲು ಇನ್ನು ಹಿಂದಿನ ಧರ್ಮಗಳು ಎಲ್ಲ ಆಗಿದಾವಲ್ಲ, ಅದನ್ನೆಲ್ಲ ಸ್ವಚ್ಛವಾಗಿ ಕೇಳ್ಕೊಂಬಂದರೆ ಇದು ನಿಮಗೂ ಸುಲಭ ಅನಿಸ್ತದೆ. ನೇರವಾಗಿ ಇದನ್ನು ಕೇಳೋದ್ರಿಂದ ನಿಮಗೆ ಅಷ್ಟು ಬೇಗ ಇದು ನೆನಪಿನಲ್ಲಿ ಉಳಿಯೋದಿಲ್ಲ.
ನಾಳೆ ಬರ್ರಿ ಶ್ರೀ ಋಷಭನಾಥದಿಂದ ಒಂದು ವರ್ಧಮಾನರವರೆಗೆ 24 ತನಕ ಜಯವಾಗಲಿ ಹೋಗ್ಬರ್ರಿ.